स्वागत है आपका एएमके न्यूज चैनल में। मैं आपके साथ मोहम्मद यासीन नईकुड़ी। ಅಷ್ಟೇ ಅಲ್ಲ, ಎಲ್ಲರ ಬೆಂಬಲ ಇದ್ರೂ ಸಹ ಕಾಂಗ್ರೆಸ್ ಪಕ್ಷಕ್ಕಿದೆ. ಹೀಗಾಗಿ ಮೇಟಿಯವ್ರ ಮೇಲೆ ಅನುಕಂಪನೂ ಕೂಡ ಇದೆ. ಒಬ್ಬ ಸರಳ ಸಜ್ಜನ ವ್ಯಕ್ತಿ, ಹಿರಿಯ ವ್ಯಕ್ತಿ ಅಂತ ಹೇಳಿ ಅವರು 5 ವರ್ಷ ಪೂರೈಸಬೇಕಾಗಿತ್ತು. ಅವರ ಅಕಾಲಿಕ ನಿಧನದಿಂದ ನಾವು ಅವರ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಹೀಗಾಗಿ ನಾವು ನಿನ್ನೆ ಲಿಂಗಾಯತರಾಯಿತು, ಅಲ್ಪಸಂಖ್ಯಾತರ ಹೋಗಿದ್ದೀವಿ, ಹಳ್ಳಿಯಲ್ಲಿ ಹೋಗಿದ್ದೀವಿ, ಬೇರೆ ಬೇರೆ ಸಮುದಾಯಗಳ ಕರ್ಕೊಂಡು ಹೋಗಿದ್ದೀವಿ. ಎಲ್ಲರ ಒಂದು ಬೆಂಬಲ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ. ನಿಶ್ಚಿತವಾಗಿ ನಾವು 100% ಬಾಗಲಕೋಟೆ ಮತ್ತು ದಾವಣಗೆರೆಯಿಂದ ನಾವು ಗೆದ್ದಿದ್ದೀವಿ. ಸರ್, ಒಂದ್ ಕಡೆ ಯತ್ನಾಳ್ ಉಚ್ಚಾಟನೆ ಮಾಡಿದ್ದಾರೆ, ಚರಂತಿ ಮಠ ಋಣ ನನ್ನ ಮೇಲಿದೆ, ಅವ್ರಿಗೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿದ್ದಾರೆ, ನಾವು ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ನಿನ್ನೆ ಬಾಗಲಕೋಟೆ ಹೇಳ್ತೀನಿ, ಮತ್ತೆ ಪುನರುಚ್ಚರಿಸಬೇಕಾಗಿಲ್ಲ. ಆದ್ರೆ ಇಷ್ಟೇ ಹೇಳ್ತೀನಿ, ಇವತ್ತು ಯಾರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತಾ ಇದೆ? ಇದು ನಮ್ಮ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತಾ ಇದೆ. ಇದು ವಿಜಯೇಂದ್ರ ಅವರಿಗೆ ಅಳಿವು ಉಳಿವು ಪ್ರಶ್ನೆ. ಎರಡು ಚುನಾವಣೆ, ಈ ಎರಡು ಚುನಾವಣೆ ಗೆದ್ರೆ ವಿಜಯೇಂದ್ರಗೆ ನಾಯಕತ್ವದ ಇದು ಆಗ್ತದೆ. ಈ ಎರಡು ಸೋತ್ರೆ ವಿಜಯೇಂದ್ರನ ತೆಗೆದಾಕ್ತಾರೆ. ಈ ಯತ್ನಾಳ್ ಅವ್ರಿಗೆ ವಿಜಯೇಂದ್ರ ತೆಗೆಯೋದು ಅಥವಾ ವಿಜಯೇಂದ್ರನ ಇದು ಬಳಸೋದು, ಕ್ರೆಡಿಟ್ ಯಾರಿಗೆ ಹೋಗ್ತದೆ? ಇದು ವಿಜೇಂದ್ರ ಅವ್ರಿಗೆ ಹೋಗ್ತದೆ. ಮತ್ತೆ ಇವರು ಒಂದ್ ಕಡೆ ಯಡಿಯೂರಪ್ಪ ಮಗ ವಿಜೇಂದ್ರ ಅಂತ ಹೇಳ್ತಾರೆ ಅಂದ್ರೆ, ಮತ್ತೆ ವಿಜೇಂದ್ರ ನೇತೃತ್ವ ಚುನಾವಣೆ ನಡೀತದೆ ಏನ್ರಿ? ಅವ್ರಿಗೆ ವಿಜೇಂದ್ರನ್ ತೆಗಿಬೇಕಾಗಿದೆ ಯತ್ನಾಳ್ ಅವ್ರಿಗೆ ಇದೊಂದು ಅವಕಾಶ. ಈ ಎರಡು ಸೋತ್ರೆ ವಿಜೇಂದ್ರನ್ ತೆಗಿತಾರೆ. ಮತ್ತೆ ವಿಜೇಂದ್ರ ಉಳಿಸೋ ಕೆಲಸ ಅವ್ರು ಮಾಡ್ತಿದ್ರೆ ಬಹುಶಃ ಅವ್ರಿಗೆ ಏನಾಗಿದೆ, ಯತ್ನಾಳ್ ಅವ್ರಿಗೆ ಪ್ರಚಾರ ಮಾಡಿ ಹಂಗೆ ಹಿಂಗೆ ಮಾಡ್ಕೊಂಡು ಮತ್ತೆ ವಾಪಸ್ ಬಿಜೆಪಿಗೆ ಹೋಗುವಂತ ಇದು. ಸುಮ್ಮನೆ ಮೇಲೆ ಅವ್ರಿಗೆಲ್ಲ ಮಾತಾಡ್ತಾರೆ, ಹಂಗೆ ಹಿಂಗೆ ಅದು ಅಂತೆಲ್ಲ ಹೇಳ್ತಾರೆ. ಏನು ಅದ್ರ ಒಳಗಡೆ ಇದೆಲ್ಲ ಚುನಾವಣೆ ಪ್ರಚಾರ ಮಾಡಿ, ನಾ ಪ್ರಚಾರ ಮಾಡಿದ್ನಿ, ನಾವು ವಾಪಸ್ ತಗೋರಿ ಅಂತೇಳಿ ಕೈ ಒಡ್ಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಭಿಮಾನ ಈಗೇನಾದ್ರು ಇದ್ರೆ ಮರ್ಯಾದೆ, ಯಾಕಂದ್ರೆ ಹೊರಗೆ ಹಾಕಿದಾರೆ, ಹೊರಗೆ ಎಕ್ಸ್ಪೆಲ್ ಮಾಡಿದಾರೆ. ಈಗ ಸ್ವಾಭಿಮಾನ, ಮಾನ ಮರ್ಯಾದೆ ಇದ್ರೆ ಸೋಲಿಸಿ ತೋರಿಸ್ಬೇಕು ಅವ್ರಿಬ್ರನ್ನ. ಮತ್ತು ವಿಜೇಂದ್ರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾರಂದ್ರೆ, ಅಥವಾ ವಿಜೇಂದ್ರ ಉಳಿಸೋ ಕೆಲಸ ಇವ್ರು ಮಾಡ್ತಾರಂದ್ರೆ ಮಾಡ್ಲಿ. ಇದಾಗಿನೂ ಕೂಡ ನಾವು ಗೆದ್ದಿರ್ತೀವಿ. ಯತ್ನಾಳ್ ಏನ್ ಮಾಡಿದ್ರು ನಾವು ಗೆಲ್ತೀವಿ. ಆದ್ರೆ ಯತ್ನಾಳ್ ಏನ್ ಮಾಡ್ತಾ ಇದಾರೆ, ಒಂದ್ ಕಡೆ ವಿಜೇಂದ್ರ ಯಡಿಯೂರಪ್ಪ ಅಂತ ಹೇಳ್ತಾರೆ. ವಿಜೇಂದ್ರ ಅಧ್ಯಕ್ಷ, ಈಗ ರಾಜ್ಯಾಧ್ಯಕ್ಷ, ಅವರ ನೇತೃತ್ವ ಚುನಾವಣೆ ನಡೀತಾ ಇದೆ. ಈ ಎರಡು ಚುನಾವಣೆ ಸೋತ್ರೆ ನಿಶ್ಚಿತವಾಗಿ ವಿಜೇಂದ್ರ ಚೇಂಜ್ ಆಗ್ತಾನೆ. ವಿಜೇಂದ್ರ ಚೇಂಜ್ ಆಗೋದು ಬೇಕಾಗಿದೇನೋ ಇರ್ಲೋ ಅನ್ನೋದು ಅವರು ಅವ್ರು ಅರ್ಥ ಮಾಡ್ಕೊಳ್ಳಿ. ಇವ್ರ ಉದ್ದೇಶ ಏನಿದೆ ಯತ್ನಾಳ್ ಅವ್ರದ್ದು, ವಿಜೇಂದ್ರನ ಉಳಿಸ್ಬೇಕಂತ. ಮತ್ತೆ ಯಾಕೆ ಮಾತಾಡ್ತಾರೆ ಹೊರಗಡೆ ಸುಮ್ಮನೆ ಮಾತು ಯಡಿಯೂರಪ್ಪ ಮಗ. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।